ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಪುರಾಣ ಪ್ರಸಿದ್ಧ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಸಾವಿರಾರು ಜನ ಭಾಗಿ. ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸಿದ ಭಕ್ತರು. 6 ಪ್ರತ್ಯೇಕ ಕಳವು ಪ್ರಕರಣಗಳಲ್ಲಿ ಬೇಕಾಗಿದ್ದ ಕುಖ್ಯಾತ ಕಳ್ಳನನ್ನು ಬಂಧಿಸಿ ಪೊಲೀಸರು. ಆರೋಪಿಯಿಂದ ಚಿನ್ನಾಭರಣ, ನಗದು ಸೇರಿದಂತೆ ದ್ವಿಚಕ್ರ ವಾಹನಗಳು ವಶಕ್ಕೆ. ರಾಜಕೀಯ ಜಂಜಾಟದ ನಡುವೆಯೂ ಅಂಗವಿಕಲ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಡಲು ಮುಂದಾದ ಸಮಾಜ ಸೇವಕ ಸಂದೀಪ್ ರೆಡ್ಡಿ. ಸಕ್ಕರೆ ಕಾರ್ಖಾನೆ ಕಂಪನಿಯಿಂದ ಅನುಪಯುಕ್ತ ವಸ್ತುಗಳ ಮಾರಾಟ, ನಂತರ ತಾವೇ ಕದ್ದೊಯ್ದು 5 ಕೋಟಿ ಮೋಸ ಮಾಡಿದ್ದಾರೆಂದು ಖರೀದಿದಾರ ಆರೋಪ. ಹಣ ವಾಪಸ್ ನೀಡದಿದ್ದರೆ ಕಾರ್ಖಾನೆ ಮುಂದೆ ಆತ್ಮಹತ್ಯೆ ಬೆದರಿಕೆ. ಸರ್ಕಾರದ ಎಲ್ಲ ಹಂತದಲ್ಲೂ ಕನ್ನಡ ಬಳಕೆಯಾಗಬೇಕು. ಅಧಿಕಾರಿಗಳು ಕನ್ನಡ ಅನುಷ್ಠಾನಗೊಳಿಸಲು ಬದ್ಧತೆ ತೋರಬೇಕೆಂದು ಎಚ್ಚರಿಸಿದ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು. ವಾರ್ತೆಗಳ ವಿವರ. ಶಿಡ್ಲಘಟ್ಟ ತಾಲೂಕಿನ ಪುರಾಣ ಪ್ರಸಿದ್ಧ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿಯ ಶ್ರೀಮತ್ ಕಲ್ಯಾಣ ಬ್ರಹ್ಮರಥೋತ್ಸವ ಸಡಗರ ಸಂಭ್ರಮದಿಂದ ನೆರವೇರಿತು. ನಾಡಿನ ಮೂಲೆ ಮೂಲೆಯಿಂದಲೂ ಆಗಮಿಸಿದ್ದ ಸಾವಿರಾರು ಭಕ್ತರು ಬ್ರಹ್ಮರಥೋತ್ಸವಕ್ಕೆ ಸಾಕ್ಷಿಯಾದರು. ಭಗವಂತನನ್ನ ಕಣ್ತುಂಬಿಕೊಂಡು ಧನ್ಯರಾದರು. ಶಿಡ್ಲಘಟ್ಟ ತಾಲೂಕು ತಲಕಾಯಲ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಬೋನಿಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೆಯಿತು. ಬೋನಿಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆ ನೆರವೇರಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ನಂತರ ಉತ್ಸವ ಮೂರ್ತಿಗಳನ್ನು ಅಲಂಕೃತ ತೇರಿನಲ್ಲಿ ಪ್ರತಿಷ್ಠಾಪಿಸಿ ಬ್ರಹ್ಮ ರಥೋತ್ಸವಕ್ಕೆ ಶಿಡ್ಲಘಟ್ಟದ ತಹಶೀಲ್ದಾರ್ BN ಸ್ವಾಮಿ ಚಾಲನೆ ನೀಡಿದರು. ಬಾಳೆಹಣ್ಣು ದವಣವನ್ನು ತೇರಿನ ತುತ್ತ ತುದಿಯಲ್ಲಿನ ಕಳಶಕ್ಕೆ ತಾಗುವಂತೆ ಎಸೆಯುವ ಮೂಲಕ ಇಷ್ಟಾರ್ಥಗಳು ಈಡೇರುವಂತೆ ಭಗವಂತನಲ್ಲಿ ಕೈಮುಗಿದು ಭಕ್ತರು ಪ್ರಾರ್ಥಿಸಿದರು. ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ರಥದ ಹಗ್ಗ ಹಿಡಿದು ಎಳೆದು ಭಕ್ತರು ಭಗವಂತನ ಜಪ ಮಾಡುತ್ತಾ ಭಕ್ತಿ ಸಾಗರದಲ್ಲಿ ಮಿಂದೆದ್ರು. ತಮಟೆ, ಡೊಳ್ಳು, ನಾದಸ್ವರ ಇನ್ನಿತರೆ ಜನಪದ ಕಲಾ ತಂಡಗಳು ರಥೋತ್ಸವಕ್ಕೆ ಇನ್ನಷ್ಟು ಮೆರುಗು ನೀಡಿದವು. ಭಕ್ತರು ತಮಟೆ ಏಟಿಗೆ ತಕ್ಕಂತೆ ಕುಣಿದು ಕುಪ್ಪಳಿಸಿದರು. ಜಾತ್ರೆ ಅಂಗವಾಗಿ ಬರಗು ಬತ್ತಾಸು, ಜಿಲೇಬಿ, ಮೈಸೂರು ಪಾಕು, ಕಬ್ಬಿನ ಹಾಲು, ಮಕ್ಕಳ ಆಟಿಕೆ, ಹೆಣ್ಣು ಮಕ್ಕಳ ಶೃಂಗಾರದ ವಸ್ತುಗಳು ಅಂಗಡಿಗಳು ತಲೆ ಎತ್ತಿದ್ವು. ಬಿಸಿಲ ಬೇಗೆಯನ್ನು ತಣಿಸುವ ಐಸ್ ಕ್ರೀಮ್, ಕಲ್ಲಂಗಡಿ ಹಣ್ಣಿನ ಅಂಗಡಿ ಸೇರಿ ಹಣ್ಣಿನ ಜ್ಯೂಸ್ ಅಂಗಡಿಗಳು ಸಾಕಷ್ಟಿದ್ವು. ದೇವಾಲಯದ ವ್ಯವಸ್ಥಾಪನಾ ಸಮಿತಿಯಿಂದಲೇ ಅನೇಕ ದಾನಿಗಳು ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸಿದ್ದ ಎಲ್ಲ ಭಕ್ತರಿಗೂ ಸಾಮೂಹಿಕ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಂಡಿದ್ದರು. ಈ ಭಾಗದಲ್ಲೆಲ್ಲ ಎಲ್ಲ ಶುದ್ಧೀಕರಣ ಮಾಡಿ ಇಲ್ಲಿ ದನದ ರಾಸುಗಳು ಕೂಡ ಇರೋದಕ್ಕೆ ಮತ್ತು ಜನ ಇರೋದಕ್ಕೆ ಮತ್ತು ಬಂದವರಿಗೆ ಊಟದ ವ್ಯವಸ್ಥೆ ಕೂಡ ಇವತ್ತು ಸುಮಾರು ಜನಕ್ಕೆ 15,000 ದಾಸೋಹವನ್ನು ಮಾಡಿದ್ದಾರೆ. ಭಗವಂತನ ಪ್ರಾರ್ಥನೆ ಮಾಡೋಣ, ಒಳ್ಳೆ ಮಳೆ ಬೆಳೆ ಬರಲಿ, ಸಮೃದ್ಧಿ ಆಗಿರಲಿ, ಜನರಿಗೆಲ್ಲ ಕಲ್ಯಾಣವಾಗಲಿ. ಮತ್ತು ಈ ಕಾರ್ಯಕ್ರಮವನ್ನು ಮಾಡಿರುವಂಥವರು ಸೇವೆ ಮಾಡಿದ ಎಲ್ಲರಿಗೂ ಕೂಡ ಭಗವಂತ ಆಯುರ ಭಾಗ್ಯವನ್ನು ಕೊಟ್ಟು ಒಳ್ಳೆ ಶುಭವಾಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಆಹಾರ ಮತ್ತು ನಾಗರಿಕ ಸಚಿವ KH ಮುನಿಯಪ್ಪ, ಕ್ಷೇತ್ರದ ಶಾಸಕ BN ರವಿಕುಮಾರ್, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ, ಪುಟ್ಟು ಆಂಜಿನಪ್ಪ, ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ DP ನಾಗರಾಜ್ ಇನ್ನಿತರೆ ಪ್ರಮುಖ ಮುಖಂಡರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.
ಮನೆ ದರೋಡೆ ಸೇರಿದಂತೆ ಗುಡಿಬಂಡೆ ತಾಲೂಕಿನ ವಿವಿಧ ಠಾಣೆ ವ್ಯಾಪ್ತಿಯಲ್ಲಿನ 6 ಕಡೆ ಕಳ್ಳತನ ಮಾಡಿದ್ದ ಕುಖ್ಯಾತ ಕಳ್ಳನನ್ನು ಹಿಡಿಯುವಲ್ಲಿ ಗುಡಿಬಂಡೆ ಪೊಲೀಸರು ಯಶಸ್ವಿಯಾಗಿದ್ದು, ಆರೋಪಿಯಿಂದ 152 ಗ್ರಾಂ ಬಂಗಾರ, ಬೆಳ್ಳಿ 496 ಗ್ರಾಂ ಮತ್ತು ಕೃತ್ಯಕ್ಕೆ ಬಳಸಿದ್ದ 2 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹಿಂದಿನ ವರ್ಷದ ಆಗಸ್ಟ್ ತಿಂಗಳಿನಲ್ಲಿ ಗುಡಿಬಂಡೆ ತಾಲೂಕಿನ ಯರಹಳ್ಳಿ ಗ್ರಾಮದ ಅಶ್ವತ್ಥಪ್ಪನವರ ಮನೆಗೆ ಕಳ್ಳರು ಆಯುಧದಿಂದ ಬಾಗಿಲನ್ನು ಮೇಟಿ ಒಳಗಿನ ಡೋರ್ ಲಾಕ್ ಹೊಡೆದು ಒಳಹೋಗಿ ಮನೆಯಲ್ಲಿದ್ದ ಕಬ್ಬಿಣದ ಬೀರುವಿನ ಬೀಗವನ್ನು ಹೊಡೆದು ಬಾಗಿಲನ್ನು ಮುರಿದು ಬೀರುವಿನ ಒಳಗೆ ಇಟ್ಟಿದ್ದ ಸುಮಾರು 30,000 ಬೆಲೆ ಬಾಳುವ 6 ಗ್ರಾಂ ಬಂಗಾರದ 1 ಜೊತೆ ಹ್ಯಾಂಗಿಂಗ್ಸ್ ಮತ್ತು 50,000 ನಗದು ಹಣ ಒಟ್ಟು ಸುಮಾರು 80,000 ರು ಕಳವು ಮಾಡಿಕೊಂಡು ಹೋಗಿದ್ರು. ಈ ಕುರಿತು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದು, ಪಿಎಸ್ಐ ರಮೇಶ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಕೈಗೊಂಡಿದ್ದಾರೆ. ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕ ಕುಶಲ್ ಚೌಕ್ಸೆ ಆದೇಶದಂತೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಜಾ ಇಮಾಮ್ ಕಾಸಿಂ, ಪೊಲೀಸ್ ಉಪಾಧೀಕ್ಷಕ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ವೃತ್ತ ನಿರೀಕ್ಷಕ ನಯಾಜ್ ಬೇಗ್, ಉಪನಿರೀಕ್ಷಕ ಗಣೇಶ್ ಕೆ ಮತ್ತು ರಮೇಶ್ ಕೆ ಮತ್ತು ಸಿಬ್ಬಂದಿಯವರಾದ ದಕ್ಷಿಣಾಮೂರ್ತಿ, ಅರುಣ್ ಸಿ, ಮುರಳಿ, ಮಂಜುನಾಥ್ ರವರ ಪ್ರತ್ಯೇಕ ತಂಡ ರಚನೆ ಮಾಡಿದರು. ಈ ತಂಡ ಮೇಲ್ಕಂಡ ಪ್ರಕರಣದಲ್ಲಿನ ಆರೋಪಿ ನಾಗೇಂದ್ರ ಕೆಎಸ್ ವಿನ್ ಶಿವಪ್ಪ ಕೋರೇನಹಳ್ಳಿ ಗ್ರಾಮದಲ್ಲಿ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು, ಆರೋಪಿಯಿಂದ ಕಳ್ಳತನ ಮಾಡಿರುವ ವಿವಿಧ ಠಾಣೆಗಳ 6 ಪ್ರಕರಣಗಳಲ್ಲಿ ಬಂಗಾರ 152 ಗ್ರಾಂ, ಬೆಳ್ಳಿ 496 ಗ್ರಾಂ ಮತ್ತು ಕೃತ್ಯಕ್ಕೆ ಬಳಸಿದ್ದ 2 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಪಟ್ರೇನಹಳ್ಳಿ ವಿಕಲಚೇತನ ಕುಟುಂಬವೊಂದರ ಅರ್ಧಂಬರ್ಧ ನಿರ್ಮಾಣಗೊಂಡು ಮನೆಯನ್ನು ಪೂರ್ಣಗೊಳಿಸಿಕೊಡುವ ಭರವಸೆಯನ್ನು ನೀಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಕಣಜೇನಹಳ್ಳಿಯಲ್ಲಿ ಅವಿವಾಹಿತ ಯುವಕ ಶಶಿ ಅಪಘಾತದಲ್ಲಿ ತೀರಿಕೊಂಡಿದ್ದು, ಅವರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದು, ಇಸ್ತ್ರಿ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುವ ಆ ಕುಟುಂಬಕ್ಕೂ ಧನ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು. ನನ್ನ ಕೈಯಲ್ಲಿ ಚಿತ್ರಾನ್ನ ಕೊಡೋಕ್ಕಾಗ್ತಿದೆ, ನಿಮ್ಮ ಕೈಯಲ್ಲಾದರೆ ಬಿರಿಯಾನಿ ಕೊಡಿ, ನಾನು ನಿಮ್ಮ ಜೊತೆ ನಿಂತ್ಕೊತೀನಿ. ನನಗೆ ಯಾವತ್ತೂ ಗ್ರಾಮ ಪಂಚಾಯಿತಿ ಆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಅನಿಸ್ಲಿಲ್ಲ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆಯ ಮೂಲಕವೇ ಮನೆ ಮಾತಾಗಿರುವ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ತನಗೆ ಪದವಿ ಇರಲಿ ಬಿಡಲಿ, ನನ್ನ ಕೈಲಾದ ಮಟ್ಟಿಗೆ ಜನಸೇವೆ ಮುಂದುವರಿಸುವುದಾಗಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದಂತೆ ಸೇವೆಗೆ ಇಳಿದಿದ್ದು, ಇಂದು ಪಟ್ರೇನಹಳ್ಳಿ ವಿಕಲಚೇತನ ದಂಪತಿ ಶ್ರೀನಿವಾಸ್ ಮತ್ತು ಅಂಗನವಾಡಿ ವರ್ಕರ್ ಲಕ್ಷ್ಮೀದೇವಮ್ಮ ಅವರ ಮನೆ ನಿರ್ಮಾಣ ಅರ್ಧಂಬರ್ಧಕ್ಕೆ ನಿಂತು ಹೋಗಿದ್ದು, ಅವರು ಸಹಾಯ ಕೋರಿ ಕಚೇರಿಗೆ ಬಂದಿದ್ದರಿಂದ ಇಂದು ಅಲ್ಲಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಇದೊಂದು ಅಂಗವಿಕಲ ಕುಟುಂಬ, ಕಷ್ಟಪಟ್ಟುಕೊಂಡು ಅರ್ಧ ಮನೆ ನಿರ್ಮಾಣ ಮಾಡಿದ್ದಾರೆ. ಉಳಿದ ಹಣ ಒದಗಿಸಲು ಕಷ್ಟವಾಗಿದ್ದರಿಂದ ಸಮಾಜ ಸೇವಕರಿಗೆ ಮನವಿ ಮಾಡಿದ್ದಾರೆ. ನಾನು ಸಹಾಯ ಮಾಡುತ್ತೇನೆ. ಈ ಸುದ್ದಿ ನೋಡಿದ ನಂತರ ಇನ್ನು ಯಾರಾದರೂ ಕೈ ಜೋಡಿಸುವವರಿದ್ದರೆ ಬರಲಿ ಎಂದು ಮನವಿ ಮಾಡಿದ್ದಾರೆ. ಗ್ರಾಮದ ಶ್ರೀನಿವಾಸಣ್ಣ ಮತ್ತು ಅವರ ದಂಪತಿಗಳು, ಲಕ್ಷ್ಮೀದೇವಮ್ಮ ಅಕ್ಕ, ಆ ದಂಪತಿಗಳು ನನ್ನ ಪಿ ಎ ಅವ್ರನ್ನ ಸಂಪರ್ಕಿಸಿ ಶಾರದಕ್ಕ ಅವ್ರ ಮುಖಾಂತರ, ನನ್ನ ಸಹೋದರಿ ಶಾರದಾ ಅವ್ರ ಮುಖಾಂತರ ನನ್ನ ಆಫೀಸ್ನ ಸಂಪರ್ಕ ಮಾಡಿದರು. ಈ ಥರ ತೊಂದರೆ ಇದೆ, ಇಬ್ಬರೂ ಅಂಗವಿಕಲರಿದ್ದಾರೆ, ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದರು. ಮತ್ತು ಮನೆಗೆ ಒಂಚೂರು ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರು. ಇವತ್ತು ನಾನು ಗ್ರಾಮಕ್ಕೆ ಬಂದು ಮನೆಯೆಲ್ಲ ನೋಡಿದೆ. ಪಾಪ ಕಷ್ಟ ಬಿದ್ದು ಏನೋ ಒಂದಷ್ಟು ಉಳಿತಾಯ ಮಾಡಿದ್ರಲ್ಲಿ, ಒಂದಷ್ಟು ಯಾರದ್ರ ಹತ್ರನೂ ಸಹಾಯ ತಗೊಂಡು ಒಂದಷ್ಟೆಲ್ಲ ಪಾಪ ಕೆಲಸ ಮಾಡಿ ಮುಗಿಸಿದ್ದಾರೆ. ಬಟ್ ಅರ್ಧಂಬರ್ಧ ಆಗಿದೆ. ಇದಕ್ಕಿನ್ನೂ ಒಂದಷ್ಟು ಸುಮಾರು ಹಣ ಹಾಕೋದಿದೆ. ನಾನು ಬಂದು ನೋಡಿದೆ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನನ್ನೊಬ್ಬನ ಕೈಯಿಂದ ಆಗುವಂಥ ಕೆಲಸ ಅಲ್ಲ ಇದು. ಇದಕ್ಕೆ ನನ್ನೆಲ್ಲ ಸ್ನೇಹಿತರು ಇದರ ಕೈ ಜೋಡಿಸ್ಬೇಕು ಅಂತ ಇವತ್ತು ಈ ನಿಮ್ಮ ಮಾಧ್ಯಮಗಳ ಮುಖಾಂತರ ನನ್ನೆಲ್ಲ ಸ್ನೇಹಿತರ ಜೊತೆ, ನನ್ನೆಲ್ಲ ಸಹೃದಯ ಚಿಕ್ಕಬಳ್ಳಾಪುರದ ಜನತೆಯೊಂದಿಗೆ ನಾನು ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ. ನಾವು ಮಾನವೀಯತೆಯನ್ನು ತೋರೋಣ. ನಾನು ಸಹ ಅವ್ರ ಜೊತೆ ನಿಂತ್ಕೊತೀನಿ. ದಯವಿಟ್ಟು ಈ ಒಂದು ಗ್ರಾಮದ ಏನಿದೆ ನಮ್ಮ ಶ್ರೀನಿವಾಸ್ ಅವರ ದಂಪತಿಗಳ ಜೊತೆಗೆ ನಾವೆಲ್ಲ ಸಮಾಜವಾಗಿ ನಿಂತ್ಕೊಳ್ಳೋಣ. ಒಂದು ಸಣ್ಣ ಅಳಿಲು ಸೇವೆ ಎಲ್ಲರೂ ಮಾಡೋಣ.
ಅದು 10 ರೂಪಾಯಿಂದ ಹಿಡಿದು ಎಷ್ಟು ಬೇಕಾದರೂ ಸಹಾಯ ಮಾಡ್ಬೋದು, ತಪ್ಪೇನಿಲ್ಲ. ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡೋಣ. ಇದೇ ವೇಳೆ ಕಣಜನಹಳ್ಳಿ ಆಶಾ ವರ್ಕರ್ ರಾಧಮ್ಮ ದಂಪತಿ ಮಗ ಅಪಘಾತದಲ್ಲಿ ಅಸುನೀಗಿದ್ದು ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಬಂದಿದ್ದೇನೆ. ಆರೋಗ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅವರ ಕುಟುಂಬ ಇಸ್ತ್ರಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದೆ. ಒಂದು ಹೆಣ್ಣು ಮಗುವಿಗೆ ಮದುವೆ ಮಾಡಬೇಕು, ದುಡಿಯುವ ವಯಸ್ಸಿನಲ್ಲಿ ಒಬ್ಬನೇ ಗಂಡು ಮಗು ತೀರಿಕೊಂಡಿದ್ದಾನೆ. ಆ ಕುಟುಂಬದ ನೋವು ನೋಡಲಾಗದೆ ಇವತ್ತು ಏನೂ ಸಹಾಯ ಮಾಡಲಾಗಲಿಲ್ಲ. 3 ದಿನ ಬಿಟ್ಟು ಅಲ್ಲಿಗೆ ಹೋಗಿ ಏನಾದರೂ ಸಹಾಯ ಮಾಡುವ ಮನಸ್ಸು ಮಾಡಿದ್ದೇನೆ ಎಂದರು. ಒಂದು ಆಶಾ ಕಾರ್ಯಕರ್ತೆ ಅವರು ಪಾಪ, ಮತ್ತು ಅವರು ಸಹ ಐರನ್ ಮಾಡುವಂತಹ ಒಂದು ಸಣ್ಣ ಕಾರ್ಮಿಕರವರು. ಅವರ ಒಂದು ಮಗು ಇವತ್ತು 22-23 ವರ್ಷದ ಮಗ ಬೈಕಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ, ನಿಜಕ್ಕೂ ಒಂದು ದುರ್ದೈವ ಅಂತಲೇ ಹೇಳ್ಬೋದು, ದುರ್ಘಟನೆ ಆಗಿದೆ. ಇವತ್ತು ಮಣ್ಣಿಗೆ ಹೋಗಿದ್ದೆ, ಅಂತ್ಯಕ್ರಿಯೆಗೆ ಹೋಗಿದ್ದೆ. ನಿಜವಾಗ್ಲೂ ಅಷ್ಟೊಂದು ನೋವಾಯಿತು. ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ದೇವರೇ ಯಾಕಪ್ಪ ಈ ರೀತಿಯೆಲ್ಲ ಕಷ್ಟ ಕೊಡ್ತೀಯಾ ಅನ್ನೋಂತಹ ಮನಸ್ಸಿನಲ್ಲಿ ಏನೇ ಆದರೂ ಗೊತ್ತಿಲ್ಲ. ಈ ಪ್ರಕೃತಿ ಏನೇನು ಯಾರ್ಯಾರನ್ನ ಹೆಂಗೆ ಕರ್ಕೊಂಡೋಗುತ್ತೆ, ಏನದಕ್ಕೆ ಕಾರಣಗಳು ಯಾರಿಗೂ ಗೊತ್ತಿಲ್ಲ. ನಿಜಕ್ಕೂ ನೋವಾಯಿತು. ಅಲ್ಲಿ ಹೋಗ್ಬಿಟ್ಟು ಬಂದ್ವಿ. ಮುಂದೆ ಸಹ ಅವರ ಕುಟುಂಬಕ್ಕೆ ನಮ್ಮ ಕೈಯಲ್ಲಿ ಏನಾದರೂ ಮಾಡೋಕ್ಕಾಗುತ್ತಾ ಏನು ಅಂತ ನೋಡಬೇಕು. ಅವ್ರು ತುಂಬ ನೋವಲ್ಲಿದ್ದರು. ಇವತ್ತೇನಾದರೂ ಸಹಾಯ ಮಾಡೋಣ ಅಂತ ಅಂದ್ಕೊಂಡೆ. ಆ ನೋವಿನಲ್ಲಿ ನಾವು ಮಾಡೋ ಸಹಾಯ ಆಗಲಿ ಇನ್ನೊಂದಾಗಲಿ ಎಲ್ಲನೂ ಮೀರಿ ಆ ನೋವಿತ್ತು. ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಅಲ್ಲಿಂದ ಬಂದೆ. ಮತ್ತೆ ಇನ್ನೊಂದು 2-3 ದಿವಸದಲ್ಲಿ ಅವ್ರ ಮನೆಗೆ ಹೋಗ್ತೀನಿ, ಭೇಟಿ ಮಾಡ್ತೀನಿ. ಆ ತಂದೆ ತಾಯಿ ಜೊತೆ ಮತ್ತು ಅವ್ರಿಗೊಂದು ಸಹೋದರಿ ಇದ್ದಾಳೆ, ಮದುವೆ ಆಗಬೇಕಾಗಿತ್ತು, ಹುಡುಗಿ ಇದೆ. ಅವ್ರ ಜೊತೆ ನಾವು ನಿಂತ್ಕೊಳ್ಳೋಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀವಿ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಸಂದೀಪ ರೆಡ್ಡಿಯ ಬಗ್ಗೆ ಕ್ಷುಲ್ಲಕ ಮಾತುಗಳನ್ನಾಡಿದ ಸುಧಾಕರ್ ಬೆಂಬಲಿಗ ಮರಳುಕುಂಟೆ ಕೃಷ್ಣಮೂರ್ತಿ ಮಾತಿಗೆ ಉತ್ತರ ಕೊಟ್ಟು, ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿಲ್ಲ ನಿಜ, ಆದರೆ ನಮ್ಮ ಮನೆತನ ರಾಜಕೀಯದಿಂದಲೇ ಬೆಳೆದ ಕುಟುಂಬ. ನಮ್ಮಪ್ಪ 5-6 ಬಾರಿ ಪಂಚಾಯಿತಿ ಸದಸ್ಯ, ನಮ್ಮಮ್ಮ ಸದಸ್ಯಳಾಗಿದ್ದಳು, ಜಿಲ್ಲಾ ಪಂಚಾಯಿತಿಗೆ ನಿಂತು ಸೋತಿದ್ರು. ಇಷ್ಟು ಸಾಕಾ, ಇನ್ನು ಏನಾದರೂ ಹಿನ್ನೆಲೆ ಬೇಕಾ ಎಂದ ಕುಟುಕಿದ ಅವರು, ನಾನು ಕಾಲೇಜು ಹೆಣ್ಣು ಮಕ್ಕಳಿಗೆ ಚಿತ್ರಾನ್ನ ಕೊಟ್ಟು ಹಸಿವು ನೀಗಿಸುತ್ತಿದ್ದೇನೆ, ನೀನು ಬಿರಿಯಾನಿ ಕೊಡಪ್ಪ ನೋಡೋಣ ಎಂದು ವ್ಯಂಗ್ಯವಾಗಿ ತಿರುಗೇಟು ನೀಡಿದರು. ಕೃಷ್ಣಮೂರ್ತಿ ಅಣ್ಣ ನನಗೆ ತುಂಬ ಆತ್ಮೀಯ ಸ್ನೇಹಿತರು. ಯಾಕೆ ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ ಅವ್ರಿಗೆ ಗೊತ್ತಿರಬೇಕು. ನನಗೆ ಯೋಗ್ಯತೆ ಚಿತ್ರಾನ್ನ ಹಾಕೋದೇ ಇರ್ಬೋದು, ಅಥವಾ ನನ್ನ ಯೋಗ್ಯತೆ ತಂಗಳನ್ನು ಹಾಕೋದೇ ಇರ್ಬೋದು. ಅದು ತಿನ್ನೋ ಅಂಥವ್ರಂತೂ ತೃಪ್ತಿಯಿಂದ ತಿಂತಾಯಿದ್ದಾರೆ, ನನಗೆ ಆಶೀರ್ವಾದ ಮಾಡ್ತಿದ್ದಾರೆ. ಅವ್ರ ಮುಖದಲ್ಲಿ ಒಂದು ಸಣ್ಣ ನಗು ನೋಡಿದ್ದೀನಿ. ಫೇಸ್ಬುಕ್ಕಲ್ಲಿ ನಾನು ಹಾಕ್ದಿರೋ ಹೋಗಲಿ, ಸಹಜವಾಗಿ ಅವೆಲ್ಲ ಸೋಷಿಯಲ್ ಮೀಡಿಯಾ ಈಗ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಜೀವನದಲ್ಲಿ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊತಾರೆ, ಯಾರು ಹಾಕ್ಕೊಳೋದಿಲ್ಲ, ಇದನ್ನೆಲ್ಲ ನಾನು ಪ್ರಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ಕೃಷ್ಣಮೂರ್ತಿ ಅಣ್ಣಂಗೆ ಈ ಮುಖಾಂತರ ಇಷ್ಟೇ ಹೇಳೋಕ್ಕೆ ಹೇಳ್ತೀನಿ, ನನ್ನ ಕೈಯಲ್ಲಿ ಚಿತ್ರಾನ್ನ ಕೊಡೋಕ್ಕಾಗ್ತಿದೆ, ನಿಮ್ಮ ಕೈಯಲ್ಲಾದರೆ ಬಿರಿಯಾನಿ ಕೊಡಿ, ನಾನು ನಿಮ್ಮ ಜೊತೆ ನಿಂತ್ಕೊತೀನಿ. ಇನ್ನೆಲ್ಲಾದರೂ ಏನಾಗುತ್ತೋ ಅದು ಮಾಡ್ತಾ ಹೋಗೋಣಂತೆ. ನಿಮ್ಮ ಬಗ್ಗೆ ನಂಗೆ ಗೌರವ ಇದೆ. ನನಗೇನು ಇಂಥ ಮಾತುಗಳಿಂದ ನಾನು ಹಿಂದೆ ಹೋಗುವಂಥವನ್ನಲ್ಲ. ಮತ್ತು ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗಿಲ್ಲ ಅಂತ ನನಗೆ ಯಾವತ್ತೂ ಗ್ರಾಮ ಪಂಚಾಯತಿ ಆ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಅನಿಸ್ಲಿಲ್ಲ. ನಮ್ಮ ತಂದೆಯವರು ಸುಮಾರು 7-8 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸುಮಾರು ಸಲ ಪಂಚಾಯಿತಿಯ ಚೇರ್ಮನ್ರು ಆಗಿದ್ದರು. ನನ್ನ ತಾತನವರು ಪೆರೇಸಂದ್ರ ಗ್ರಾಮದ ಪಟೇಲರಾಗಿದ್ದರು. ಮತ್ತು ಅವ್ರಿಗೆ ಹೇಳ್ತಾ ಇದ್ದೀನಿ, ನೈಜವಾದ ಪಟೇಲರಾಗಿದ್ದರು, ಡೂಪ್ಲಿಕೇಟ್ ಪಟೇಲರಲ್ಲ. ಅವ್ರಿಗೆ ಗೊತ್ತಿರಲಿ ಅದು. ಅದರ ಜೊತೆಗೆ ನಮ್ಮ ಕೈಲಾದಂತಹ ನಮ್ಮ ಕುಟುಂಬ, ನಮ್ಮ ತಾಯಿಯವರು ಸಹ ಪಂಚಾಯತಿನಲ್ಲಿದ್ದರು. ನಮ್ಮ ತಾಯಿಯವರು ZP ಕಂಟೆಸ್ಟ್ ಮಾಡಿದರು. ಸೋಲು ಗೆಲುವು ಸಪ್ರೇಟ್. ಬಟ್ ಆವತ್ತಿಂದ ನಮ್ಮ ಕೈಯಲ್ಲಾಗಿದ್ದು ನಾವು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಅದೇ ರೀತಿ ನಮ್ಮ ವ್ಯಾಪ್ತಿಯಲ್ಲಿ ಪೆರೇಸಂದ್ರ ಇರ್ಬೋದು, ಸುತ್ತಮುತ್ತ ಹಳ್ಳಿಗಳಿರ್ಬೋದು, ನಮ್ಮ ತಾತನವ್ರ ಕಾಲದಿಂದಲೂ ಸಹ ನಾವು ಆವತ್ತಿಂದನೂ ನಾವು ಆ ಜನಗಳ ಜೊತೆ ನಮ್ಮ ಕೈಲಾದಷ್ಟು, ನಾವು ದೊಡ್ಡ ಸಾಹುಕಾರರಲ್ಲ, ನಾನು ಯಾವತ್ತೂ ಹೇಳ್ಕೊಂಬಂದಿದ್ದೀನಿ, ನಾವು ರಾಜರ ಕುಟುಂಬದವರಲ್ಲ. ನಾವು ತುಂಬ ಒಂದು ರೈತ ಕುಟುಂಬದವರು, ಲ್ಯಾಂಡ್ಲಾರ್ಡ್ಸೇ. ನಮಗೊಂದಷ್ಟು ಜಮೀನುಗಳಿತ್ತು. ನಮ್ಮ ಕೈಯಲ್ಲಿ ಏನಾಗಿದೆಯೋ ಅದನ್ನು ನಾವು ನಮ್ಮ ಜನಗಳ ಜೊತೆ ಸಹಜವಾಗಿ ನಮ್ಮ ಜೊತೆ ನಿಂತಿದ್ದೀವಿ. ಆ ಜನಗಳು ಸಹ ನಮ್ಮ ಜೊತೆ ಅದ್ಭುತವಾಗಿ ನಿಂತ್ಕೊಂಡು ಸಹಕಾರ ಕೊಟ್ಟಿದ್ದಾರೆ. ಅವರಿಂದನೇ ನಾವು ಇವತ್ತು, ನನಗೆ ಯಾವುದ್ರ ಬಗ್ಗೆನೂ ಗ್ರಾಮ ಪಂಚಾಯತಿ ಸದಸ್ಯ ಆಗಿಲ್ಲ, ಏನೂ ಅವಶ್ಯಕತೆ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಗ್ರಾಮ ಪಂಚಾಯತಿ ಸದಸ್ಯರಿಂದ ಆಗಿದ್ದಲ್ಲ, ನೇರವಾಗಿ ಮುಖ್ಯಮಂತ್ರಿಗಳಾಗಿದ್ದು. ರಾಜಕೀಯ ನಿಮ್ಮಷ್ಟು ಗೊತ್ತಿಲ್ಲದೆ ಇರ್ಬೋದು,
ಒಂದಷ್ಟು ಕಾಮನ್ ಸೆನ್ಸ್ ಅಂತೂ ನನಗಿದೆ. ಆಗಲಿ ಸರ್, ಮುಂದೆ ಏನಾಗುತ್ತೋ ನೋಡೋಣಂತೆ. ಸರ್, ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಈ ವೇಳೆ ಯುವ ಮುಖಂಡ ಹರೀಶ್, ಕಣಜಿನಹಳ್ಳಿ ಸುಹಾಸ್, ಶ್ರೀಕಾಂತ್, ಪಟ್ರೇನಹಳ್ಳಿ ಶಾರದಾ ಇನ್ನಿತರರು ಜೊತೆಗಿದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎಲ್ಲದಕ್ಕೂ ಒಂದು ಟೈಮ್ ಬರಬೇಕಷ್ಟೇ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕಳೆದ ಹಲವಾರು ವರ್ಷಗಳ ಹಿಂದೆ ಮುಚ್ಚಿ ಹೋಗಿರುವ NSL ಸಕ್ಕರೆ ಕಾರ್ಖಾನೆಯಲ್ಲಿನ ಅನುಪಯುಕ್ತ ವಸ್ತುಗಳನ್ನು 18 ಕೋಟಿ ರೂಗಳಿಗೆ ಖರೀದಿ ಮಾಡಿದ್ದು, ಈ ಪೈಕಿ 4 ಕೋಟಿ ಬೆಲೆ ಬಾಳುವ 1320 ಟನ್ ಸ್ಕ್ರಾಪ್ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದು, ಉಳಿದ ವಸ್ತುಗಳನ್ನು ತೆಗೆದುಕೊಂಡು ಹೋಗುವ ಮೊದಲೇ ಬೇರೆಯವರು ತೆಗೆದುಕೊಂಡು ಹೋಗಿದ್ದು ನನಗೆ ಕೋಟ್ಯಾಂತರ ರು ನಷ್ಟವಾಗಿದ್ದು, ನನಗೆ ಮಾರಾಟ ಮಾಡಿರುವವರು ವಂಚನೆ ಮಾಡಿದ್ದಾರೆ. ಹಣ ವಾಪಸ್ ನೀಡದಿದ್ದರೆ ಕಾರ್ಖಾನೆ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಗುಜರಾತ್ ಮೂಲದ ಪ್ರವೀಣ್ ಬಾಯ್ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ NSL ಸಕ್ಕರೆ ಕಾರ್ಖಾನೆಯಿಂದ ಮೋಸ ಮಾಡಿದ್ದಾರೆ ಎಂದು ಗುಜರಾತಿನ ರಾಜ್ಕೋಟ್ನ ನೀತಾ ಎಂಟರ್ಪ್ರೈಸಸ್ ಮಾಲೀಕ ಪ್ರವೀಣ್ ಬಾಯ್ ಹೇಳಿದರು. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಮೂಲತಃ ಗುಜರಾತಿನ ನಿವಾಸಿಯಾಗಿದ್ದು, ನನಗೆ ನನ್ನ ಸ್ನೇಹಿತನಿಂದ ಕರೆ ಬಂದಿದ್ದು, ಗೌರಿಬಿದನೂರಿನಲ್ಲಿರುವ NSL ಸಕ್ಕರೆ ಕಾರ್ಖಾನೆಯಲ್ಲಿ ಸ್ಕ್ರ್ಯಾಪ್ ವಸ್ತುಗಳು ಮಾರಾಟಕ್ಕಿದೆ ಎಂದು ತಿಳಿಸಿರುತ್ತಾನೆ. ಅದರಂತೆ ಬೆಂಗಳೂರಿನಲ್ಲಿರುವ ಕಚೇರಿಗೆ ಹೋಗಿ ಸ್ಕ್ರ್ಯಾಪ್ ವಸ್ತುಗಳ ವಿಷಯದ ಬಗ್ಗೆ ಮಾತನಾಡಿ ಒಟ್ಟು 18 ಲಕ್ಷಕ್ಕೆ ಒಟ್ಟು 9,147 ಟನ್ ಸ್ಕ್ರ್ಯಾಪ್ ವ್ಯವಹಾರ ಮಾಡಿಕೊಂಡಿದ್ದೆವು. गुजरात से राजकोट से हूँ सर. इधर क्यों आया? ये NSL कंपनी के स्क्रैप के लिए आया हूँ मैं. वो मेरे को बुलाया और कंपनी वालों ने मेरे से 18 करोड़ 18 लाख में डील किया. डील करने के बाद 2 करोड़ एडवांस दिया मैंने. एडवांस देने के बाद एक MOU किया, बोले 5 करोड़ दो, उसके बाद माल भरो. वो 5 करोड़ रुपया मैं कंपनी को RTGS करके दिया हूँ. ಅದರಂತೆ 9 ಕೋಟಿ ರೂಪಾಯಿ ಹಣವನ್ನು ನೀಡಿ ಸ್ಕ್ರ್ಯಾಪ್ ತೆಗೆದುಕೊಂಡು ಹೋಗಲು ಪತ್ರವೂ ಸಹ ಪಡೆದಿದ್ದೇನೆ. ನಂತರ ದಿನಗಳಲ್ಲಿ ನಾನು ಸ್ಕ್ರ್ಯಾಪ್ ವಸ್ತುಗಳಿಗೆ ಬೇಕಾದ ತಯಾರಿಯನ್ನು ಮಾಡಿಕೊಂಡು ಸುಮಾರು 4,16,90,000 ರೂಪಾಯಿ ಬೆಲೆ ಬಾಳುವ 1,320 ಟನ್ ಸ್ಕ್ರ್ಯಾಪ್ ವಸ್ತುಗಳನ್ನು ನಾನು ತೆಗೆದುಕೊಂಡು ಹೋಗಿರುತ್ತೇನೆ. ಕಾರ್ಮಿಕರು ರಜಾ ಹಾಕಿದ ಕಾರಣ ಕೆಲವು ದಿನ ಕಾರ್ಖಾನೆ ಕಡೆ ಗಮನ ಹರಿಸಿರುವುದಿಲ್ಲ. ಇಲ್ಲಿ ನನ್ನ ಆಪ್ತರೊಬ್ಬರು, ನೀವು ಇಲ್ಲದ ಸಮಯದಲ್ಲಿ ಕಾರ್ಖಾನೆಯಿಂದ ಜನವರಿ 8ರಂದು ಇದೇ NSL ಕಂಪನಿಯವರು ಸ್ಕ್ರ್ಯಾಪ್ ವಸ್ತುಗಳನ್ನು ಅವರ ಲಾರಿಯಲ್ಲಿ ಗೊತ್ತಿಲ್ಲದೆ ತುಂಬಿಕೊಂಡು ಹೋಗಿರುತ್ತಾರೆ ಎಂದು ನನ್ನ ಗಮನಕ್ಕೆ ತಂದಿದ್ದು, ಅಲ್ಲಿಗೆ ಹೋಗಿ ನಾನು ನೋಡಿದಾಗ ಮೊದಲು ಇದ್ದಷ್ಟು ಸ್ಕ್ರ್ಯಾಪ್ ವಸ್ತುಗಳು ಇರಲಿಲ್ಲ. ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಕೇಳಿದಾಗ ನಮಗೆ ಈ ವಿಷಯದ ಬಗ್ಗೆ ತಿಳಿದಿಲ್ಲ ಎಂದು ಹೇಳಿದರು. ನಂತರ ಬೆಂಗಳೂರಿನಲ್ಲಿರುವ NSL ಕಚೇರಿಗೆ ಹೋಗಿ ಈ ವಿಷಯದ ಬಗ್ಗೆ ಚರ್ಚಿಸಿ ನನಗೆ ಮೋಸ ಆಗಿರುವ ಬಗ್ಗೆ ತಿಳಿಸಿರುತ್ತೇನೆ. ಆಗ ಅವರು ನನಗೆ ಯಾವುದೇ ರೀತಿಯ ಸ್ಪಂದನೆ ನೀಡಿರುವುದಿಲ್ಲ. ನನಗೆ ಸುಮಾರು 5 ಕೋಟಿ ರೂಪಾಯಿ ವಂಚನೆ ಮಾಡಿರುತ್ತಾರೆ. ಈ ಬಗ್ಗೆ ಗೌರಿಬಿದನೂರು ಠಾಣೆಯಲ್ಲಿ ದೂರು ನೀಡಿದ್ದೇನೆ. ನನಗೆ ನ್ಯಾಯ ಸಿಗದಿದ್ದಲ್ಲಿ ಇದೇ NSL ಸಕ್ಕರೆ ಕಾರ್ಖಾನೆ ಮುಂಭಾಗ ಕಂಪನಿ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಪತ್ರಿಕಾ ಹೇಳಿಕೆ ನೀಡಿದ್ದಾರೆ. 2 करोड़ रुपया लेके पूरा टोटल काम बंद करवा दिया और मैंने 4 करोड़ 16 लाख का माल भरा है कंपनी से और मेरा 5 करोड़ रुपया और प्लस खर्चा बाकी है. मेरा इन्वेस्ट 10.5 करोड़ रुपया कंपनी में है. मैंने 4 करोड़ 16 लाख का ही माल भरा हुआ है. कंपनी ने धोखा किया, जेनिस ने और NSL ने मिलके धोखा किया है सर.
हम अगर पैसा हमारे को वापस कंपनी नहीं देंगे तो हम NSL वाला का नाम लिख के आत्महत्या ही करेगा, उसका सिवा कोई दूसरा सहारा है ही नहीं सर। ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಅಧಿಕಾರಿಗಳು ಕನ್ನಡ ಭಾಷೆಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ಮಾಡಬೇಕು. ಅಧಿಕಾರಿಗಳು ಕನ್ನಡ ಭಾಷೆಯನ್ನು ತಮ್ಮ ಇಲಾಖೆಗಳಲ್ಲಿ ಅನುಷ್ಠಾನಗೊಳಿಸಲು ಸಮಸ್ಯೆಗಳಿದ್ದರೆ ಇಂತಹ ಸಭೆಗಳಲ್ಲಿ ಚರ್ಚಿಸಿದರೆ ನಾವು ಅದನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಬಗೆಹರಿಸಲಾಗುವುದು ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಹೇಳಿದರು. ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಮಾತನಾಡಿ, ಪ್ರತಿಯೊಂದು ಇಲಾಖೆಯಲ್ಲಿ ಒಂದು ಹೆಜ್ಜೆ ಮುಂದೆ ಬಂದು ನಾವೆಲ್ಲರೂ ಸೇರಿ ನಮ್ಮ ಮಾತೃಭಾಷೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಸರ್ಕಾರದ ಎಲ್ಲ ಆದೇಶಗಳು, ಸುತ್ತೋಲೆಗಳು, ನಿಯಮಗಳು, ಪ್ರಕಟಣೆಗಳು ಸೇರಿದಂತೆ ಪ್ರತಿಯೊಂದು ವ್ಯವಹಾರವನ್ನು ಕನ್ನಡದಲ್ಲಿ ಮಾಡಬೇಕಾಗಿದೆ. ಸಂಕ್ಷಿಪ್ತ ಆಡಳಿತ ಪದಕೋಶವನ್ನು ಅಧಿಕಾರಿಗಳು ತಪ್ಪದೆ ತಮ್ಮ ಕಚೇರಿಯ ಪುಸ್ತಕ ಭಂಡಾರಗಳಲ್ಲಿ ಇರಿಸಿಕೊಳ್ಳಬೇಕು ಮತ್ತು ಎಲ್ಲ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆ ಬಳಸಬೇಕು ಎಂದು ನಗರಸಭೆ ಅಧಿಕಾರಿಗಳು ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದರು. ಅದಕ್ಕೆಲ್ಲ ಹೋಲಿಸಿದರೆ ಕೋಲಾರದಲ್ಲಿ ಕನ್ನಡದ ಪರವಾದಂಥ ಒಂದು ವಾತಾವರಣ ಇರುವುದು ತುಂಬ ಸಂತೋಷದ ಸಂಗತಿ. ಇದನ್ನು ಹೇಳುವಾಗ ನನಗೆ ಇದು ಗಡಿ ಪ್ರದೇಶ ಅಂತ ಗೊತ್ತಿದೆ, ಇಲ್ಲಿ ತೆಲುಗು ಮಾತಾಡುವವರು ಜಾಸ್ತಿ ಇದ್ದಾರೆ ಅಂತ ಗೊತ್ತಿದೆ, ಇಲ್ಲಿ ಉರ್ದು ಮಾತಾಡುವವರು ಜಾಸ್ತಿ ಇದ್ದಾರೆ ಅಂತ ಗೊತ್ತಿದೆ. ಸೊ ಬಹುಭಾಷೆಗಳಿರುವ ಒಂದು ಪ್ರದೇಶದಲ್ಲಿ ರಾಜ್ಯ ಭಾಷೆಯಾದಂಥ ಕನ್ನಡವನ್ನು ಎಲ್ಲರ ಭಾಷೆಯಾಗಿ ಪರಿವರ್ತಿಸುವುದಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕಂದರೆ ನಾವು ಶಾಲೆಯಲ್ಲಿ ಕನ್ನಡ ಹೇಳಿಕೊಡ್ತೀವಿ, ಅವರು ಮನೆಯಲ್ಲಿ ಉರ್ದು ಮಾತಾಡ್ತಾರೆ, ಇಲ್ಲ ಮನೆಯಲ್ಲಿ ತೆಲುಗು ಮಾತಾಡ್ತಾರೆ. ಹೀಗಾಗಿ ಶಾಲೆಯ ಭಾಷೆ ಮನೆಯ ಭಾಷೆಯಾಗಿ ಅದು ಬದಲಾವಣೆ ಹೊಂದುವುದಿಲ್ಲ. ಉದಾಹರಣೆಗೆ ನಮ್ಮ ಕಡೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ನಾವು ಶಾಲೆಯಲ್ಲಿ ಕನ್ನಡ ಮಾತಾಡ್ತೀವಿ, ಮನೆಯಲ್ಲಿ ಕನ್ನಡದಲ್ಲಿ ಮಾತಾಡ್ತೀವಿ. ಇಲ್ಲಿ ಅಂಥ ಪರಿಸ್ಥಿತಿ ಇಲ್ಲ. ಅಂಥ ಆತಂಕಗಳನ್ನು, ಅಂಥ ಅಡ್ಡಿಗಳನ್ನು ಮೀರುವುದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ 5 ಜನ ಸದಸ್ಯರ ಜಾಗೃತಿ ಸಮಿತಿಯನ್ನು ಮಾಡಲಾಗಿದೆ. ಅವರಿಗೆ ಸರ್ಕಾರದ ಕಚೇರಿಗಳಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ಸಹಕಾರವನ್ನು ನೀಡಬೇಕು ಎಂದು ತಿಳಿಸಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಸಂತೋಷ್ ಹಾನಗಲ್, ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ತಿಮ್ಮೇಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್, P. ಬಾಗೇವಾಡಿ, ಅಪರ ಜಿಲ್ಲಾಧಿಕಾರಿ ಮಂಗಳ, ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಆಕಸ್ಮಿಕ ಬೆಂಕಿ ತಗುಲಿ 2 ಹುಲ್ಲಿನ ಮನೆಗಳು ಭಸ್ಮವಾಗಿದ್ದು, ಮನೆಯಲ್ಲಿದ್ದ ದವಸ ಧಾನ್ಯಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಚೇಳೂರು ತಾಲೂಕು ರಾಚೆರುವು ಸಮೀಪ ಸಂಭವಿಸಿದೆ. ಚೇಳೂರು ಪೊಲೀಸ್ ಠಾಣೆಯ ರಾಚೆರುವು ಗ್ರಾಮ ಪಂಚಾಯಿತಿಯ ಸಮೀಪದ ಬಾಬಿನಾಯಕನ ಯಗವ ತಾಂಡದ ಗೋಪಾಲ ನಾಯಕ ಎಂಬುವರಿಗೆ ಸೇರಿದ ಹುಲ್ಲಿನ ಮನೆಗೆ ಮಂಗಳವಾರ ರಾತ್ರಿ 11:40ರಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಮನೆ ಸುಟ್ಟು ಹೋಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು, ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಅಲ್ಲದೆ ಪಕ್ಕದ ಮನೆಯ ಸಾಕ್ಲ ಮನೆಗೆ ಸೇರಿದ ಹುಲ್ಲಿನ ಮನೆ ಸಹ ಸುಟ್ಟು ಹೋಗಿದೆ. ಮನೆಯಲ್ಲಿದ್ದ ರಾಗಿ, ಅಕ್ಕಿ, ತುಂತುರು ನೀರಾವರಿ ಪೈಪ್ಗಳು ನಷ್ಟವಾಗಿದೆ. ಮನೆ ಮುಂದೆ ಇರುವ ತಿಪ್ಪೇನಾಯಕನ ಹುಲ್ಲು ಸೇರಿದಂತೆ ಕಟ್ಟಿಗೆ ಸಾಮಾನುಗಳು ಸಹ ಬೆಂಕಿ ತಗುಲಿ ಭಸ್ಮವಾಗಿದೆ. ಮನೆ ಮಾಲೀಕರುಗಳು ವಾಸಕ್ಕಾಗಿ ಬೇರೆ ಮನೆಗಳನ್ನು ಕಟ್ಟಿಕೊಂಡಿದ್ದು, ಅಡುಗೆ ಮಾಡಲು ಮಾತ್ರ ಈ ಮನೆಗಳು ಉಪಯೋಗಿಸುತ್ತಿದ್ದರಿಂದ ಯಾವುದೇ ಪ್ರಾಣಹಾನಿ ಸುದ್ದಿ ತಿಳಿದೊಡನೆ ಪಾತಪಾಳ್ಯ ನಾಡ ಕಚೇರಿ ಉಪತಹಶೀಲ್ದಾರ್ ಶ್ರೀನಾಥ್, ಚೇಳೂರು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಆದರೂ ಇದುವರೆಗೂ ನಷ್ಟವಾಗಿರುವ ಕುರಿತು ಯಾವುದೇ ಇಲಾಖಾಧಿಕಾರಿಗಳಿಗೆ ದೂರು ಸಲ್ಲಿಸಿರುವುದಿಲ್ಲ. JV ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಆಸ್ತಿಗಳಿಗೆ ಸಂಬಂಧಿಸಿದಂತೆ ಆಗಾಗ ಅಪ್ಡೇಟ್ ಮಾಹಿತಿಗಳು ಹೊರಬೀಳುತ್ತಾ ಇರುತ್ತದೆ. ನಗರಸಭೆ ಪ್ರದೇಶದ ವ್ಯಾಪ್ತಿಯಲ್ಲಿ ಈ ಖಾತೆ ಹೊಂದಿಲ್ಲದ ಆಸ್ತಿಗಳಿಗೆ ಬಿ ಖಾತೆ ನೀಡಲು ಸರ್ಕಾರ ತೀರ್ಮಾನ ಮಾಡಿದ್ದು, ಚಿಂತಾಮಣಿ ನಗರದ ಜನತೆ ಸರ್ಕಾರದ ಆದೇಶದಂತೆ ಬಿ ಖಾತೆಗೆ ಬೇಕಾಗುವಂತೆ ದಾಖಲಾತಿಗಳು ಸಲ್ಲಿಸಬೇಕೆಂದು ಚಿಂತಾಮಣಿ ನಗರಸಭೆ ಪೌರಾಯುಕ್ತ GN ಚಲಪತಿ ತಿಳಿಸಿದ್ದಾರೆ.
ಚಿಂತಾಮಣಿ ನಗರದ ನಗರಸಭೆ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಚಿಂತಾಮಣಿ ನಗರಸಭೆ ಪೌರಾಯುಕ್ತ GN ಚಲಪತಿ ಮಾತನಾಡಿ, ದಾಖಲೆ ಇಲ್ಲದ ನಿವೇಶನಗಳ ಮಾಲೀಕರಿಗೆ ಈ ಆಸ್ತಿ ನಮೂದಿಸಿ ಬಿ ಖಾತೆಗೆ ಸಮಾನದ ದಾಖಲೆಗಳನ್ನು ನೀಡಬೇಕೆಂದು ಸರ್ಕಾರ ಅಧಿಕೃತ ಸೂಚನೆ ನೀಡಿದೆ. ಅದರಂತೆ ಹಲವು ದಾಖಲೆಗಳು ಇಲ್ಲದೆ ಇರುವವರು ಇರುವ ದಾಖಲೆಗಳನ್ನು ಸಲ್ಲಿಸಿ ಬಿ ಖಾತೆ ಇನ್ನು ಕೂಡಲೇ ಮಾಡಿಸಿಕೊಳ್ಳುವಂತೆ ವಿವರಿಸಿದರು. ಈಗಾಗಲೇ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗದೇ ಇರೋಂಥದ್ದು, DC ಕನ್ವರ್ಷನ್ ಆಗದೇ ಇರೋಂಥದ್ದು, ಅನಧಿಕೃತವಾಗಿ ಯಾರು ಬಡಾವಣೆಗಳು ಮಾಡ್ಕೊಂಡಿದ್ರು ಅದನ್ನ ಈ ತರ ಇರೋದನ್ನು ಎಲ್ಲದಕ್ಕೂ ತೆರೆ ಎಳೆಯಲಿಕ್ಕೆ ಘನತಬೆತ್ತ ಸರ್ಕಾರ ಈಗಾಗಲೇ ಬಿ ಖಾತೆಯನ್ನ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದೆ. 30 ದಿನಗಳ ಕಾಲ ಡ್ರಾಫ್ಟ್ ನೋಟಿಫಿಕೇಶನ್ ಹೊರಡಿಸಿ ಫೈನಲ್ ನೋಟಿಫಿಕೇಶನ್ ಆಗಿ ಈಗ ಹೊರಬಿದ್ದಿದೆ, ಆದೇಶ ಬಂದಿದೆ. ಸೊ ತನ್ನದೇ ಆದಂತ ಈಗ ಒಂದು ಗೈಡ್ಲೈನ್ ಸಹ ನಮ್ಮಲ್ಲಿ ಇಶ್ಯೂ ಮಾಡಿದ್ದಾರೆ. ಸೊ ನಾಗರಿಕರು ಈ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು. ಇನ್ಮೇಲೆ ನಾವು ನಗರ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಖಾತೆಗಳಿಗೂ ಅಧಿಕೃತ ಮತ್ತು ಅನಧಿಕೃತ ಅಂತ 2 ಭಾಗಗಳನ್ನು ಮಾಡಿ ಟೌನ್ ಪ್ಲಾನಿಂಗು DC ಕನ್ವರ್ಷನ್ ಆಗಿರೋಂಥದ್ದನ್ನ ಈಗಾಗಲೇ MAR ಅಲ್ಲಿ ಏನಿತ್ತು ಹಳೆ ಪುಸ್ತಕಗಳಲ್ಲಿ ಅದನ್ನೆಲ್ಲ ನಾವು ಎ ಖಾತೆ ಅಂತ ಕೊಡ್ತೀವಿ, ಉಳಿಕೆ ಖಾತೆಗಳನ್ನು ನಾವು ಬಿ ಖಾತೆ ಅಂತ ಕೊಡ್ತೀವಿ. ಎರಡಕ್ಕೂ ವ್ಯತ್ಯಾಸವೇನಿಲ್ಲ. ಎ ಖಾತೆ ಬಿ ಖಾತೆ ಮಾಡಿಕೊಳ್ಳಲು ಸಾರ್ವಜನಿಕರು ನೇರವಾಗಿ ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಸಂಪರ್ಕಿಸಬೇಕು. ಯಾರು ಕೂಡ ಮಧ್ಯವರ್ತಿಗಳ ಮೊರೆ ಹೋಗಬಾರದು ಎಂದು ತಿಳಿಸಿದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮಂಚೇನಹಳ್ಳಿ ಸಮೀಪದಲ್ಲಿರುವ ಕೋಡಿಬ್ರಹ್ಮ ದೇವಸ್ಥಾನದ ಬಳಿ ನಡೆಯುತ್ತಿರುವ ಗಣಿಗಾರಿಕೆ ಕೆಲಸ ಕಾರ್ಯಗಳನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಮಂಚೇನಹಳ್ಳಿ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟ ಮನವಿ ಮಾಡಿದರು. ಮಂಚೇನಹಳ್ಳಿ ಪಟ್ಟಣದ ನಾಡಕಚೇರಿ ಬಳಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡ ಗಂಗಣ್ಣ ಮಾತನಾಡಿ, ಮಂಚೇನಹಳ್ಳಿ ಪಟ್ಟಣ ಸಮೀಪದಲ್ಲಿರುವ ಕೋಡಿ ಬ್ರಹ್ಮ ದೇವಸ್ಥಾನದ ಬಳಿ ಕ್ರಷರ್ ಮಾಡಲು ಹೊರಟಿರುವುದನ್ನು ತಡೆಯಬೇಕು. ಕ್ರಷರ್ಗಳಿಂದ ತಾಲೂಕಿನ ಅನೇಕ ಹಳ್ಳಿಗಳಿಗೆ ತೊಂದರೆ ಉಂಟಾಗಲಿದೆ. ಹಾಗಾಗಿ ಗಣಿಗಾರಿಕೆ ಮಾಡಲು ಅನುಮತಿ ಕೊಟ್ಟಿರುವ ಅಧಿಕಾರಿಗಳು ಕೂಡಲೇ ಅದನ್ನು ರದ್ದುಗೊಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ದಲಿತ ಒಕ್ಕೂಟದಿಂದ ಉಗ್ರವಾಗಿ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತಂದರೆ, ಮೊನ್ನೆ ತಾನೇ ನಮ್ಮ ಮಂಚೇನಹಳ್ಳಿ ತಾಲೂಕು ಸಾರ್ವಜನಿಕ ಹಿತರಕ್ಷಣಾ ವೇದಿಕೆಯಿಂದ ಒಂದು ಬೃಹದಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಏನು ಮಂಚೇನಹಳ್ಳಿ ತಾಲೂಕಿನಲ್ಲಿ ಹೊಸದಾಗಿ ಒಂದು ಕ್ರಷರನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಆ ಕ್ರಷರಿಂದ ಇಡೀ ತಾಲೂಕಿನಾದ್ಯಂತ ಪ್ರತಿಯೊಂದು ಹಳ್ಳಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಮತ್ತು ತಾಲೂಕು ಕೇಂದ್ರ ಸ್ಥಾನ ಮಂಚೇನಹಳ್ಳಿ ಹತ್ತಿರದಲ್ಲೇ ಒಂದು ಕಿಲೋಮೀಟರ್ ಹತ್ತಿರದಲ್ಲೇ ಮಾಡೋದ್ರಿಂದ ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಆಗುತ್ತದೆ. ಆದ್ದರಿಂದ ಏನು ಇದಕ್ಕೆ ಈ ಒಂದು ಕ್ರಷರ್ಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಈ ಒಂದು ಅನುಮತಿಯನ್ನು ಪರ್ಮಿಷನನ್ನು ರದ್ದುಗೊಳಿಸಬೇಕು. ವಕೀಲ ಸಿ ವಿಜಯ್ ಮಾತನಾಡಿ, ಈ ಬೆಟ್ಟವು ಬಂಗಾರದ ಬೆಟ್ಟ ಎಂದು ಹೆಸರಾಗಿದ್ದು, ಈ ಬೆಟ್ಟಕ್ಕೆ ಅದರದೇ ಆದಂತಹ ಇತಿಹಾಸ ಹೊಂದಿದೆ. ಇದು ವಲಸೇನಹಳ್ಳಿ ಎಂಬ ಗ್ರಾಮಕ್ಕೆ ಸೇರಿರುವ ಬೆಟ್ಟವಾಗಿದೆ. ಮಂಚೇನಹಳ್ಳಿ ಸಮೀಪದಲ್ಲಿ ಕೋಡಿ ಬ್ರಹ್ಮ ದೇವಸ್ಥಾನದ ಬಳಿ ಪುರಾತನದ ದೇವಾಲಯಗಳಿದ್ದು, ಅಲ್ಲಿ ಗುಹೆ, ಕೋಟೆ ಸಹ ಇದೆ. ವಜ್ರ ವೈಡ್ಯೂರುಗಳು ಇರುವ ಬೆಟ್ಟ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು. ಆದರೆ ಅಂತಹ ಬೆಟ್ಟವನ್ನು ಈಗ ಸರ್ಕಾರವು ಬೇರೊಬ್ಬರಿಗೆ ಅನುಮತಿ ಕೊಟ್ಟು ಗಣಿಗಾರಿಕೆ ಮಾಡಲು ಮುಂದಾಗಿದ್ದಾರೆ. ಇದನ್ನು ಸರ್ಕಾರ ಗಮನಿಸಿ ಅತಿ ಶೀಘ್ರದಲ್ಲಿ ಅನುಮತಿಯನ್ನು ರದ್ದುಗೊಳಿಸಬೇಕೆಂದು ಮನವಿ ಮಾಡುತ್ತೇವೆ. ಇಲ್ಲವಾದರೆ ನಾವುಗಳು ಕೋರ್ಟ್ ಮೊರೆ ಹೋಗುತ್ತೇವೆ ಎಂದು ಎಚ್ಚರಿಸಿದರು. ಅನಂತರ ಪದ್ಮನಾಭ ದೇವಸ್ಥಾನದಲ್ಲಿ 12 ಗುಹೆಗಳಿರುವ ಮನೆ ಬಾಗಿಲಾಕಿರುವಂಥ ಗುಹೆಗಳಿರ್ತ ಸಮಯ ಅದನ್ನು ತೆರೆದರೆ ಹೆಚ್ಚೆಚ್ಚವಾದ ಬಂಗಾರ ವಜ್ರ ವೈರಿಗಳು ಸಿಕ್ಕಿದರೆ ಅಂತ ಮಾಹಿತಿ ಬಂದಾಗ ಸರ್ವೋಚ್ಚ ನ್ಯಾಯಾಲಯವು ಅನುಮತಿ ನೀಡ್ತಾರೆ. 3 ಬಾಗಿಲನ್ನು ತೆಗೆದಾಗ ಇಡೀ ಬಾರಿ ಶ್ರೇಷ್ಠವನ್ನು ಸಾಲ ಮಾಡುವಂಥ ತೀರಿಸುವಂಥ ವಜ್ರ ವೈರಿಗಳು ಸಿಕ್ಕಿದ್ದಾರೆ. ಅಂಥ ಒಂದು ಇತಿಹಾಸ ಹೊಂದಿರುವಂಥ ಮಂಚೇನಹಳ್ಳಿಯ ಏನು ವಲಸೇನಹಳ್ಳಿ ಗ್ರಾಮದಲ್ಲಿ ನೆಲೆಸುವಂಥ ಬಂಗಾರದ ಬೆಟ್ಟ ಏನು ಈ ಗಣಿಗಾರಿಕೆ ಕೊಟ್ಟಿದ್ದಾರೆ KR ರೆಡ್ಡಿ ಅವರಿಗೆ, ಇದು ಕೆಡುವುದಕ್ಕೆ ಈ ದೇವಸ್ಥಾನವನ್ನಾಗಲಿ ಆ ಬೆಟ್ಟವನ್ನು ಕೆಡುವುದಕ್ಕೆ ನಾವು ಯಾವುದೇ ರೀತಿ ಅವಕಾಶ ಕೊಡುವುದಿಲ್ಲ. ನಾವು ಉಗ್ರ ಹೋರಾಟ ಮಾಡುತ್ತೀವಿ. ಅದಕ್ಕೆ ನಮ್ಮ ಪ್ರಾಣ ಇರುವುದು ಹೋರಾಟವನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳೋದಕ್ಕೆ ಇಷ್ಟ. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಕೃಷ್ಣಮೂರ್ತಿ, ನರಸಿಂಹಮೂರ್ತಿ, ಹನುಮಂತು, ರಾಮಂಜನಪ್ಪ, ವೆಂಕಟಸ್ವಾಮಿ, ವೆಂಕಟಪ್ಪ, ನಾರಾಯಣಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚೇತನ್ PV, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಆಡಳಿತ ಮಂಡಳಿಯ 14 ನಿರ್ದೇಶಕರ ಸ್ಥಾನಗಳ ಪೈಕಿ 11 ಸ್ಥಾನಗಳಿಗೆ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ತಿಳಿಸಿದ್ದಾರೆ. ಇನ್ನು ಉಳಿದ 3 ಸ್ಥಾನಗಳಾದ ನಾರ್ಯಮದ್ದೆಪಲ್ಲಿ, ಬೀಳೂರು, ಚಾಕವೇಲು ಕ್ಷೇತ್ರಗಳ ಸ್ಥಾನಗಳಿಗೆ ಫೆಬ್ರವರಿ 16ರಂದು ಚುನಾವಣೆ ನಡೆಯಲಿದೆ. ಹಾಲಿ ಅಧ್ಯಕ್ಷ ವಿ ಪ್ರಭಾಕರ್ ರೆಡ್ಡಿ ಅವರು ಮರು ಆಯ್ಕೆ ಬಯಸಿ ಪುನಃ ಅವಿರೋಧವಾಗಿ ಆಯ್ಕೆಯಾಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದಿಂದ ನರಸಿಂಹಮೂರ್ತಿ, ಕೊತ್ತಕೋಟೆ ವಿ ಪ್ರಭಾಕರ್ ರೆಡ್ಡಿ, ಚೂಲಪಾಳ್ಯ ಜಿಆರ್ ಹರಿನಾಥ್, ಚೇಳೂರು ಎನ್ ವೆಂಕಟರಮಣಪ್ಪ, ಪಾತಪಾಳ್ಯ ವೆಂಕಟಲಕ್ಷ್ಮಮ್ಮ ಬೈರೆಡ್ಡಿ, ಮಿಟ್ಟೆಮರಿ ಬೈರಾರೆಡ್ಡಿ, ಗಂಡಂವಾರಿಪಲ್ಲಿ ಕೆಆರ್ ಆಂಜನಪ್ಪ, ಜಿ ಮದ್ದೇಪಲ್ಲಿ ಜಿ ಬಯ್ಯಪ್ಪ, ಗೂಳೂರು ನಾಗರತ್ನಮ್ಮ, ಶ್ರೀನಿವಾಸ ರೆಡ್ಡಿ, ದೇವರಗುಡಿಪಲ್ಲಿ ನಾರಾಯಣರೆಡ್ಡಿ, ಸಾಲಗಾರರಲ್ಲದ ಕ್ಷೇತ್ರದಿಂದ ಶ್ರೀನಿವಾಸ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರು ಶಾಸಕರ ಗೃಹ ಕಚೇರಿಗೆ ತೆರಳಿ ಎಸ್ಎನ್ ಸುಬ್ಬರೆಡ್ಡಿ ಅವರಿಗೆ ಹೂಗುಚ್ಛ ನೀಡಿ ಶಾಲು ಹೊಲಿಸಿ ಗೌರವ ಅಭಿನಂದನೆಗಳು ತಿಳಿಸಿದರು. ಈ ಬಾಲಕನಿಗೆ ಕೇವಲ 16 ವರ್ಷ. SSLC ಓದುತ್ತಾ ಇದ್ದಾನೆ. ಮನೆಯಲ್ಲಿ ಒಂದು ಕಡೆ ಬಡತನ, ಮತ್ತೊಂದು ಕಡೆ ಅನಾರೋಗ್ಯದ ಸಮಸ್ಯೆ. ತಂದೆ ಹೊರಗುತ್ತಿಗೆ ಕೆಲಸ ಮಾಡಿ ಕುಟುಂಬ ಪೋಷಣೆ ಮಾಡಬೇಕು. ಇತ್ತೀಚೆಗೆ ಉಂಟಾದ ಜ್ವರದಿಂದ ಬಾಲಕನಲ್ಲಿ ಕಿಡ್ನಿ ಸಮಸ್ಯೆ ಕಾಣಿಸಿಕೊಂಡಿದ್ದು ದಿನ ಬಿಟ್ಟು ದಿನ ಡಯಾಲಿಸಿಸ್ ಮಾಡಬೇಕಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಲಕುಂಟಹಳ್ಳಿಯ ರಮೇಶ್ ಹಾಲು ಉತ್ಪಾದಕರ ಸಂಘದಲ್ಲಿ ದಿನಗೂಲಿ ನೌಕರನಾಗಿ ಕೆಲಸ ಮಾಡುತ್ತಿದ್ದು, ಇವರ ಪುತ್ರ ಲಿಖಿತ್ ಕುಮಾರ್ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಕಿಡ್ನಿ ಕಸಿ ಮಾಡಬೇಕಾಗಿದೆ. ಸುಮಾರು 15 ಲಕ್ಷ ವೆಚ್ಚವಾಗಲಿದೆ ಎಂದು MS ರಾಮಯ್ಯ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದು, ಅದುವರೆಗೂ ಡಯಾಲಿಸಿಸ್ ಮಾಡಬೇಕಾಗಿದ್ದು ತಿಂಗಳಿಗೆ ಸುಮಾರು 25,000 ರು ವೆಚ್ಚವಾಗಲಿದ್ದು, ಇದನ್ನು ಭರಿಸುವ ಸ್ಥಿತಿಯಲ್ಲಿ ಕುಟುಂಬ ಇಲ್ಲ. ಹಾಗಾಗಿ ದಾನಿಗಳು ಈ ಕುಟುಂಬಕ್ಕೆ ನೆರವಾಗಬೇಕೆಂದು ಕೋರಿದ್ದು, ಸಹಾಯ ಮಾಡಲಿಚ್ಛಿಸುವವರು ಬ್ಯಾಂಕ್ ಆಫ್ ಬರೋಡಾ ಉಳಿತಾಯ ಖಾತೆ ಸಂಖ್ಯೆ 39010100012133 ಸಂಖ್ಯೆಗೆ ಹಣ ಕಳುಹಿಸಬಹುದು ಅಥವಾ ಫೋನ್ಪೇ ನಂಬರ್ ರಮೇಶ್ 9141186590 ಸಂಖ್ಯೆಗೆ ಆರ್ಥಿಕ ಸಹಾಯವನ್ನು ಮಾಡಿ ಚಿಕ್ಕ ಹುಡುಗನ ಭವಿಷ್ಯಕ್ಕೆ ನೆರವಾಗಿ. ಪ್ರತಿ ವರ್ಷದಂತೆ ಈ ವರ್ಷವೂ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಕುರುಟಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರಾಂಜನೇಯ ಸ್ವಾಮಿರವರ 13ನೇ ವರ್ಷದ ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಬ್ರಹ್ಮ ರಥೋತ್ಸವದ ಅಂಗವಾಗಿ ಶ್ರೀ ವೀರಾಂಜನೇಯ ಸ್ವಾಮಿಯವರಿಗೆ ಬೆಳಗ್ಗೆಯಿಂದಲೇ ಹೋಮ, ಹವನ, ಮಹಾಮಂಗಳಾರತಿ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ಮಧ್ಯಾಹ್ನ 1 ಗಂಟೆಗೆ ದೇವಾಲಯದ ಟ್ರಸ್ಟ್ನವರು ಬ್ರಹ್ಮ ರಥೋತ್ಸವಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು. ಇನ್ನು ಈ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಪಾಲ್ಗೊಂಡು ಶ್ರೀ ವೀರಾಂಜನೇಯ ಸ್ವಾಮಿ ಅವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ದೇವಾಲಯ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಕುರುಟಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನರು ಮತ್ತಿತರರು ಉಪಸ್ಥಿತರಿದ್ದರು. ಗೌರಿಬಿದನೂರು ನಗರದ ಬಜಾರ್ ರಸ್ತೆಯಲ್ಲಿ ಪುರಾತನ ಕಾಲದಿಂದ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಇಂದು ವಿಜೃಂಭಣೆಯಿಂದ ನಡೆಯಿತು.
ಮಾಘ ಶುದ್ಧ ಹುಣ್ಣಿಮೆ ಪ್ರಯುಕ್ತ ಬುಧವಾರ ಮುಂಜಾನೆಯಿಂದಲೇ ಅಭಿಷೇಕ, ಮಂಗಳಾರತಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮ ಮುರಳೀಧರ ನೇತೃತ್ವದಲ್ಲಿ ನಡೆಯಿತು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಮಧ್ಯಾಹ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಉತ್ಸವ ವಿಗ್ರಹಗಳನ್ನು ತೇರಿನಲ್ಲಿ ಇಡಲಾಯಿತು. ವೇದಘೋಷ ಮಂಗಳ ವಾದ್ಯಗಳೊಂದಿಗೆ ನೂರಾರು ಮಂದಿ ಭಕ್ತರು ರಥವನ್ನು ಎಳೆದರು. ಮಂಗಳವಾರ ರಾತ್ರಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಪೌರಾಯುಕ್ತೆ ಗೀತಾ, ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ಸದಸ್ಯರಾದ ಮಾರ್ಕೆಟ್ ಮೋಹನ್, ವಿ ರಮೇಶ್, ಬಿ ಶ್ರೀನಿವಾಸಮೂರ್ತಿ, ಕೋಟೆ ಪ್ರದೀಪ್, ರಾಜಸ್ವ ನಿರೀಕ್ಷಕರಾದ ಅಬ್ದುಲ್ ಖಾದರ್ ಮುಂತಾದವರು ಹಾಜರಿದ್ದರು. ತುಮಕೂರು ಜಿಲ್ಲೆಯ ಸುಪ್ರಸಿದ್ಧ ಪಾವಗಡದ ಶ್ರೀ ಜ್ಯೇಷ್ಠಾದೇವಿ ಶನೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಬುಧವಾರ ಮಧ್ಯಾಹ್ನ ಅದ್ದೂರಿಯಾಗಿ ಜರುಗಿತು. ಮಾಘ ಶುದ್ಧ ಹುಣ್ಣಿಮೆ ಪ್ರಯುಕ್ತ ಶನೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದ್ದ ಬ್ರಹ್ಮರಥೋತ್ಸವಕ್ಕೆ ಪಾವಗಡ ಶಾಸಕ ಎಚ್.ವಿ. ವೆಂಕಟೇಶ್ ಅವರು ಚಾಲನೆ ನೀಡಿದ್ದು, ನೂರಾರು ಸಂಖ್ಯೆಯ ಭಕ್ತರು ಈ ಕ್ಷಣಕ್ಕೆ ಸಾಕ್ಷಿಯಾದರು. ಶನಿ ಮಹಾತ್ಮ ದೇವಸ್ಥಾನ 1955ರಲ್ಲಿ ಸ್ಥಾಪನೆಯಾಗಿದ್ದು, ಇಂದಿಗೆ 70 ವರ್ಷ ಪೂರ್ಣಗೊಂಡಿದೆ. ಬ್ರಹ್ಮರಥೋತ್ಸವ 1965ರಿಂದ ನಡೆಸಲಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದ್ದು, ಈ ಪ್ರಕಾರ ಇಂದಿಗೆ ಬ್ರಹ್ಮರಥೋತ್ಸವ 60 ವಸಂತಗಳನ್ನು ಪೂರ್ಣಗೊಳಿಸುತ್ತದೆ. ಇನ್ನು ಬ್ರಹ್ಮರಥೋತ್ಸವದ ಪ್ರಯುಕ್ತ ಬಣ್ಣ ಬಣ್ಣದ ಹೂಗಳಿಂದ ಶನೇಶ್ವರ ದೇವಸ್ಥಾನವನ್ನು ಅಲಂಕಾರವನ್ನು ಮಾಡಲಾಗಿದ್ದು, ರಥ ಸಾಗಿದ ಸಂದರ್ಭದಲ್ಲಿ ಭಕ್ತರು ಶನೇಶ್ವರನಿಗೆ ಜಯಘೋಷ ಕೂಗುವುದರ ಜೊತೆಗೆ ಬಾಳೆಹಣ್ಣನ್ನು ರಥಕ್ಕೆ ಎಸೆದು ಸ್ವಾಮಿಗೆ ನಮಿಸಿದರು. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಲಕ್ಕನಹಳ್ಳಿ ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ವಸತಿ ನಿಲಯದ ಮಕ್ಕಳಲ್ಲಿ ಫುಡ್ ಪಾಯ್ಸನ್ ಆಗಿ 20 ಮಕ್ಕಳನ್ನು ತಾಲೂಕು ಆಸ್ಪತ್ರೆಗೆ ಸೇರಿಸಲಾಗಿದೆ. ರಾತ್ರಿ ನಾನ್ ವೆಜ್ ಆಹಾರ ಸೇವನೆ ಮಾಡಿರುವ ಮಕ್ಕಳು ಬೆಳಗ್ಗೆ ಇಡ್ಲಿ ಹಾಗೂ ಚಟ್ನಿಯನ್ನು ತಿಂದಿದ್ದು, ನಂತರದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಿದೆ. ಕೂಡಲೇ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ನಂತರ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಲಾಗಿದೆ. ತಪಾಸಣೆ ನಡೆಸಿದ ವೈದ್ಯರು ಫುಡ್ ಪಾಯ್ಸನ್ ಕಾರಣದಿಂದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮಕ್ಕಳು ಅಸ್ವಸ್ಥರಾಗಿರುವ ವಿಚಾರ ತಿಳಿದು ಪೋಷಕರು ಆಸ್ಪತ್ರೆಗೆ ಧಾವಿಸಿದ್ದು, ಹಾಸ್ಟೆಲ್ ವಾರ್ಡನ್ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತುಮಕೂರು ಜಿಲ್ಲೆಯ ಕೆಲವು ಸರ್ಕಾರಿ ವಸತಿ ನಿಲಯಗಳಲ್ಲಿ ಆಹಾರ ಸಾಮಗ್ರಿಯನ್ನು ಸರಿಯಾಗಿ ದಾಸ್ತಾನು ಮಾಡುವುದಿಲ್ಲ. ಅವಧಿ ಮುಗಿದಿದ್ದರೂ ಆಹಾರ ಸಾಮಗ್ರಿ ಬಳಸುತ್ತಾರೆ. ಈ ಬಗ್ಗೆ ವಿದ್ಯಾರ್ಥಿ ನಿಲಯ ಪಾಲಕರು ಎಚ್ಚರಿಕೆ ವಹಿಸಬೇಕಾಗಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪುರಾಣ ಪ್ರಸಿದ್ಧ ತಲಕಾಯಲ ಬೆಟ್ಟದ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಸಾವಿರಾರು ಜನ ಭಾಗಿ, ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸಿದ ಭಕ್ತರು. 6 ಪ್ರತ್ಯೇಕ ಕಳವು ಪ್ರಕರಣಗಳಲ್ಲಿ ಬೇಕಾಗಿದ್ದ ಕುಖ್ಯಾತ ಕಳ್ಳನನ್ನು ಬಂಧಿಸಿ ಪೊಲೀಸರು ಆರೋಪಿಯಿಂದ ಚಿನ್ನಾಭರಣ, ನಗದು ಸೇರಿದಂತೆ ದ್ವಿಚಕ್ರ ವಾಹನಗಳು ವಶಕ್ಕೆ. ರಾಜಕೀಯ ಜಂಜಾಟದ ನಡುವೆಯೂ ಅಂಗವಿಕಲ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಡಲು ಮುಂದಾದ ಸಮಾಜ ಸೇವಕ ಸಂದೀಪ್ ರೆಡ್ಡಿ. ಸಕ್ಕರೆ ಕಾರ್ಖಾನೆ ಕಂಪನಿಯಿಂದ ಅನುಪಯುಕ್ತ ವಸ್ತುಗಳ ಮಾರಾಟ, ನಂತರ ತಾವೇ ಕದ್ದೊಯ್ದು 5 ಕೋಟಿ ಮೋಸ ಮಾಡಿದ್ದಾರೆಂದು ಖರೀದಿದಾರ ಆರೋಪ. ಹಣ ವಾಪಸ್ ನೀಡದಿದ್ದರೆ ಕಾರ್ಖಾನೆ ಮುಂದೆ ಆತ್ಮಹತ್ಯೆ ಬೆದರಿಕೆ. ಸರ್ಕಾರದ ಎಲ್ಲ ಹಂತದಲ್ಲೂ ಕನ್ನಡ ಬಳಕೆಯಾಗಬೇಕು, ಅಧಿಕಾರಿಗಳು ಕನ್ನಡ ಅನುಷ್ಠಾನಗೊಳಿಸಲು ಬದ್ಧತೆ ತೋರಬೇಕೆಂದು ಎಚ್ಚರಿಸಿದ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ನ್ಯೂಸ್ ಟಿವಿ.